ಯಾಕೋ ಲೈಟ್ ಆಫ್ ಆಗೋಯ್ತು, ಭಯ ಆಗೋಯ್ತು ನನಗಿದು. ಬೆಳಗ್ಗೆನೇ ಈ ಥರ ಫುಲ್ ಚಮ್ಮಕ್ಕು ಚಲೋ ಸೀನ್ಸು. 15,000 ಖರ್ಚು ಮಾಡಿ ನಮ್ಗೆ ಶೂಸ್ ಕೊಡ್ಸಿದ್ದಾರೆ. 2 queens are ready to scoot. ಹಾಯ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಐಮ್ ಸೋ ಸಾರಿ, ನಾನು ಎಷ್ಟೊಂದು ವ್ಲಾಗ್ಸ್ ಮಾಡಿ ಪೋಸ್ಟ್ ಮಾಡೋಕ್ಕಾಗಿಲ್ಲ. ಆ್ಯಕ್ಟಿವ್ ಆಗಿ ಕೂಡ ಇಲ್ಲ ನಾನು ಯೂಟ್ಯೂಬಲ್ಲಿ. ದೊಡ್ಡದಾಗಿ ಫುಲ್ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ, ಅದು ಇದು ಅಂತೆಲ್ಲ ಹೇಳ್ಬಿಟ್ಟು ನೋಡಿದ್ರೆ ನಾನೇ ಆ್ಯಕ್ಟಿವ್ ಆಗಿಲ್ಲ. ಐಮ್ ಸೋ ಸಾರಿ. ಅದಕ್ಕೂ ಒಂದು ರೀಸನ್ ಇದೆ. ನಾನು ಈ ನನ್ನ ಫ್ಯಾಮಿಲಿ ಬಂದಿದ್ದರು. ಯು ಗೈಸ್ ಹ್ಯಾವ್ ನೋಟಿಸ್ಡ್ ಇನ್ ಮೈ ಪ್ರೀವಿಯಸ್ ವ್ಲಾಗ್ ವೇರ್ ಐ ಟೋಲ್ಡ್ ಮೈ ಪೇರೆಂಟ್ಸ್ ಐ ಇಯರ್ ಅಂತ ಹೇಳಿದ್ದೆ ನಾನು. ನಮ್ಮ ಪೇರೆಂಟ್ಸ್ ಬಂದಿದ್ದರು, ಕಿಕಿ ಮಮ್ಮಿ ಬಂದಿದ್ದರು. ಸೊ ಇಟ್ ವಾಸ್ ಆಲ್ ಗುಡ್, ಚೆನ್ನಾಗಿತ್ತು. ನಾನು ಎಲ್ಲ ಎಷ್ಟೊಂದು ಅವ್ರದ್ದು ಕುಕ್ಕಿಂಗ್ ಎಲ್ಲ ಅಂದ್ಬಿಟ್ಟು ಕೆಲವೊಂದೊಂದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ವ್ಲಾಗ್ಸು. ಆ್ಯಂಡ್ ಅದ್ರ ಜೊತೆಗೆ ನಾನು ಕಾರೆಸಿದ್ದಿ ಆಂಜನೇಯ ಟೆಂಪಲ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ಅದು ಕೂಡ ನಾನು ವ್ಲಾಗ್ ಮಾಡಿದ್ದೆ. ಏನು ದುರಾದೃಷ್ಟನೋ ಏನೋ ಗೊತ್ತಿಲ್ಲ, ಫುಲ್ ವ್ಲಾಗ್ ಮಾಡಿದ್ದೀನಿ, ಎಡಿಟ್ ಮಾಡಿ ಇಟ್ಕೊಂಡೆ. ಓಕೆ, ಸೇವ್ ಮಾಡಿ ಆಯಿತು. ಸೊ ಐ ಥಿಂಕ್ ಇಟ್ ವಾಸ್ ಯೆಸ್ಟರ್ಡೇ ಅನಿಸುತ್ತೆ, ಅಂದರೆ ಡೇಟಲ್ಲಿ ಮೆನ್ಷನ್ ಮಾಡಿರ್ತೀನಿ. ನಾನು ನೆನ್ನೆ ಪೋಸ್ಟ್ ಮಾಡೋಣ ಅಂತ ಅಂದ್ಕೊಂಡು ಅದನ್ನು ಓಪನ್ ಮಾಡ್ತೀನಿ. ನನ್ನ ಹಸ್ಬೆಂಡಿಗೆ ಒಂದ್ಸಲ ಲಾಸ್ಟ್ ತೋರಿಸೋಣ ಅಂದ್ಬಿಟ್ಟು, ಏನಾದರೂ ಅವ್ರ ಕರೆಕ್ಷನ್ಸ್ ಇದೆಯಾ ಅಂದ್ಬಿಟ್ಟು ಅವ್ರಿಗೆ ತೋರಿಸೋಣ ಅಂತ ಪ್ಲೇ ಮಾಡ್ತಾಯಿದ್ದೀನಿ. ಅದು ಪ್ಲೇನೇ ಆಗ್ತಾಯಿಲ್ಲ, ಅದೊಂದು ಎರರ್ ಬರ್ತಾಯಿದೆ. ಲೈಕ್ ಇಟ್ಸ್ ಅನೇಬಲ್ ಟು ಪ್ಲೇ ಆ ಥರ ಎಲ್ಲ. ತುಂಬ ಬೇಜಾರಾಗೋಯಿತು. 2 ವಿಡಿಯೋ ಎಡಿಟ್ ಮಾಡಿದ್ದೆ, ಅದು 3 ಅವರ್ ಕೂತ್ಕೊಂಡು ಎಡಿಟ್ ಮಾಡಿದ್ದೆ. ಸೊ ಅದು ತುಂಬ ಬೇಜಾರಾಯಿತು. ಆವಾಗಿಂದ ನನಗೆ ಫುಲ್ ಈ ಥರ ಡಿಮೋಟಿವ್ ಥರ ಲೋಕಿ ಫೀಲ್ ಆಗೋಯಿತು. ಶೆಟ್ ಮ್ಯಾನ್, ಏನಿದು ಅಂತ, ಈ ಥರ ಆಗೋಯ್ತಲ್ಲ ಅಂತ. ಸೊ ಆ ಬೇಜಾರಲ್ಲಿ ನಾನು ಎಷ್ಟೊಂದು ವ್ಲಾಗ್ಸ್ ಮಾಡೋಕ್ಕೂ ಹೋಗಿಲ್ಲ ಆ್ಯಂಡ್ ಮಾಡಬೇಕು ಅಂತಲೂ ಅನಿಸ್ಲಿಲ್ಲ. ಬಟ್ ಇವಾಗ ನಾನು ಏತಕ್ಕೆ ವ್ಲಾಗ್ ಮಾಡ್ತೀನಿ ಅಂದರೆ, ದಿಸ್ ಇಸ್ ರಿಯಲಿ ಗೋಯಿಂಗ್ ಟು ಬಿ ಅಮೇಝಿಂಗ್. ಇದಕ್ಕೆ ಒಂದು ಸ್ಟೋರಿ ಇದೆ. ನನ್ನ ಹಸ್ಬೆಂಡ್ ತುಂಬ ದಿನದಿಂದ, ಐ ಥಿಂಕ್ ತುಂಬ ತಿಂಗಳಿಂದ ಅವರು ಒಂದು ಒಳ್ಳೆ ಶೂ ತೊಗೋಬೇಕು ಅಂತ ಫುಲ್ ಪಾಪ ಅಂದ್ಕೊತಾ ಇದ್ರು. ಬಟ್ ಅದವ್ರಿಗೆ ಕಾರಣಾಂತರಗಳಿಂದ ಆ್ಯಂಡ್ ಕಾಲಾಂತರಗಳಿಂದ ಆಗಿಲ್ಲ. ಸೊ ಅದಕ್ಕೆ ನಾನು ಅವ್ರಿಗೆ ಒಂದು ಶೂ ಆರ್ಡರ್ ಮಾಡಿದ್ದೀನಿ. ಇಟ್ಸ್ ಕ್ವೈಟ್ ಎಕ್ಸ್ಪೆನ್ಸಿವ್, ಬಟ್ ಇದು ನನ್ನ ಹಸ್ಬೆಂಡ್ಗೆ ಒಂದು ಆಸೆ ಇತ್ತು, ಹಾಕೋಬೇಕು ಈ ಥರ ಶೂಸ್ ಅಂತ. ಸೊ ನಾನು ಅದನ್ನು ಆರ್ಡರ್ ಮಾಡಿದ್ದೀನಿ. ನೋಡೋಣ ಹೌ ಈಸ್ ಗೋಯಿಂಗ್ ಟು ರಿಯಾಕ್ಟ್ ಅಂತ. ಆ್ಯಂಡ್ ಐ ಥಿಂಕ್ ವಿಲ್ ಬಿ ಎಕ್ಸೈಟೆಡ್. ಫುಲ್ ಖುಷಿ ಆಗಿಬಿಡ್ತಾರೆ ಅನಿಸುತ್ತೆ. ಸೊ ಅವ್ರ ಖುಷಿನೇ ನನ್ನ ಖುಷಿ. ಯಾವ್ದ್ಯಾವ್ದು ಮಿಸ್ ಮಾಡಿದ್ದೀನಿ ಅಂತ ಹೇಳ್ತೀನಿ ನೋಡಿ ನನ್ನ ಬ್ಲಾಗ್ಸಲ್ಲಿ. ಅಂದರೆ ನನ್ನ ಕಂಟಿನ್ಯೂಟಿ ಚೆನ್ನಾಗಿತ್ತು. ಓಕೆ, ಇದಾದಮೇಲೆ ಇದು ಅನ್ನೋ ಒಂದು ತಲೆಯಲ್ಲಿ ಇಟ್ಕೊಂಡು ಒಂದಾದ್ಮೇಲೆ ಒಂದು ಆ ಥರ ಆಯ್ತಿದ್ದು. ಅನ್ಫಾರ್ಚುನೇಟ್ಲಿ ಲೈಕ್ ಐ ಸೆಡ್, ವಿಡಿಯೋ ಪ್ಲೇ ಆಗಲಿಲ್ಲ. ಒಂದು ಬಂದು ನನ್ನ ಅಂದರೆ ಕಿಕಿ ಮಮ್ಮಿ ಅವರು ಒಂದು ರೆಸಿಪಿ ಚೆನ್ನಾಗಿ ಅಡುಗೆದೆಲ್ಲ ಒಂದು ಹೇಳ್ಕೊಂಡು ಕೊಟ್ಟಿದ್ರು. ಇಟ್ ವಾಸ್ ರಿಯಲಿ ಗುಡ್. ಸೊ ಅದೊಂದು ಮಿಸ್ ಆಯಿತು. ಆಮೇಲೆ ಇನ್ನೊಂದು ಡಿಶ್ ಹೇಳ್ಕೊಂಡು ಕೊಟ್ಟಿದ್ರು, ಅದು ಕೂಡ ತುಂಬ ಚೆನ್ನಾಗಿತ್ತು. ಅದನ್ನು ಪೋಸ್ಟ್ ಮಾಡೋಣ ಅಂದ್ಕೊಂಡೆ, ಅದು ಹೋಯಿತು. ಆಮೇಲೆ ಇನ್ನೊಂದು ಕಾರೆಸಿದ್ದಿ ಆಂಜನೇಯ ಟೆಂಪಲ್ಗೆ ನಾವು ಈ ಮಂಡೇ ಹೋಗಿ ಬಂದಿದ್ದು. ಇವಾಗ ನಾನು ರೆಕಾರ್ಡ್ ಮಾಡ್ತಿರೋದು ಈ ವಿಡಿಯೋ ಬಂದು ಥರ್ಸ್ಡೇ 21st ಅನಿಸುತ್ತೆ. ಈ ಸೋಮವಾರ ಹೋಗಿ ಬಂದಿದ್ದು. ಸೊ ಕಾರೆಸಿದ್ದಿ ಆಂಜನೇಯ ಟೆಂಪಲ್ಗೆ ಅಲ್ಲಿಗೆ ಹೋಗಿ ಕಾಯಿ ಕಟ್ಟಿದ್ರೆ ನಾವು ಅಂದ್ಕೊಂಡಿದ್ದು ಆಗತ್ತೆ ಅಂತ ಹೇಳ್ತಾರೆ. ಸೊ ನನಗೆ ಸಾಯಿಬಾಬಾ ಇದುವರೆಗೂ ಒಂಥರ ನನಗೇನಂತಾರೆ ಮನೆ ದೇವ್ರಿಗಿಂತ ದೊಡ್ಡದು. ಅದು ನನಗೆ ವಾಟ್ ಎವರ್ ಐ ವಾಸ್, ನಂಗೆ ಸಾಯಿಬಾಬಾ ಇದುವರೆಗೂ ನಿಂಗೆ ಇದು ಕೊಡಲ್ಲ ಅಂತಲೂ ಹೇಳಿಲ್ಲ, ಕೊಟ್ಟಿಲ್ಲ ಅಂತಲೂ ಇಲ್ಲ, ನನಗೆಲ್ಲ ಕೊಟ್ಟಿದೆ. ಪ್ರಾಬ್ಲಿ ನಾನು ಒಂದು ವಾಟ್ ಇಸ್ ದ್ಯಾಟ್, ಇದು ಯಾಕೋ ಲೈಟ್ ಆಫ್ ಆಗೋಯ್ತು, ಭಯ ಆಗೋಯ್ತು ನನಗಿದು. ಬೆಳಗ್ಗೆನೇ ಈ ಥರ ಫುಲ್ ಚಮ್ಮಕ್ಕು ಚಲೋ ಸೀನ್ಸು. ನಾನು ಸಾಯಿಬಾಬಾನು ತುಂಬಾ ನಂಬ್ತೀನಿ. ಸೊ ಅದೊಂದು ವ್ಲಾಗ್ ಮಾಡಿದೆ, ಅದು ಗೋವಿಂದ ಆಯಿತು. ಆ್ಯಂಡ್ ಆಲ್ಸೋ ಇನ್ನೊಂದು ಅಪ್ಡೇಟ್ ಏನಂತಂದರೆ, ಈ ವಿಡಿಯೋದಲ್ಲಿ ಯು ಗೈಸ್ ಕ್ಯಾನ್ ಸಿ ಮೈ ಹೇರ್, ಇಟ್ಸ್ ಬ್ಲ್ಯಾಕ್. ಇದು ಆ್ಯಕ್ಚುಲಿ ನಾನೇ ಮಾಡ್ಕೊಂಡಿದ್ದು. ಲಾರಿಯಲ್ ಒಂದು ಆರ್ಡರ್ ಮಾಡಿಕೊಂಡು ನಾನೇ ಮಾಡಿಕೊಂಡೆ.
ಸುಮ್ಮನೆ ಎಂಟೈರ್ ಫುಲ್ ಬ್ಲ್ಯಾಕಿಗೆ ಅಲ್ವಾ, ಸೊ ವೈ ಡು ಹ್ಯಾವ್ ಟು ಸ್ಪೆಂಡ್ ಅಂದ್ಕೊಂಡು ನನಗೆ ನಾನೇ ಮಾಡಿಕೊಂಡೆ. ಆ್ಯಂಡ್ ಎನಿವೇಸ್ ಇಟ್ಸ್ ಗೋಯಿಂಗ್ ವೆಲ್. ಫೇಸ್ ಒಂದು ಸ್ವಲ್ಪ ಬ್ರೈಟ್ ಅಂತ ಅನ್ನಿಸ್ತಾ ಇದೆ ಬ್ಲ್ಯಾಕ್ ಆದಮೇಲೆ. ಮುಂಚೆ ಬ್ಲಾಂಡ್ ಇದ್ದಾಗ ಒಂದು ಸ್ವಲ್ಪ ಇಷ್ಟು ಬ್ರೈಟ್ ಫೀಲ್ ಕೊಡ್ತಾ ಇರಲಿಲ್ಲ, ಬಟ್ ಇವಾಗ ಐ ಲುಕ್ ಬ್ರೈಟ್. ಇವಾಗ ಇಲ್ಲಿ ಆರ್ಡರ್ ಬಂದಿದೆ, ಸೊ ಅದು ಬಂದಿದೆ. ಅವ್ರು ಇನ್ನೇನು ಎದ್ದೇಳ್ತಾರೆ, ಎದ್ದ ಮೇಲೆ ಓಪನ್ ಮಾಡಿಸಿ ಅದನ್ನೆಲ್ಲ ರೆಕಾರ್ಡ್ ಮಾಡ್ತೀನಿ, ಹೌ ಇಸ್ ಗೋಯಿಂಗ್ ಟು ರಿಯಾಕ್ಟ್ ಅಂತ. ಸೊ ಸ್ಟೇ ಟ್ಯೂನ್. ಆ್ಯಂಡ್ ಯಾರೆಲ್ಲ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅವ್ರಿಗೆಲ್ಲರಿಗೂ ಆಲ್ ದ ಬೆಸ್ಟ್. ಏನಿದು? ಪ್ಲೀಸ್ ಸಿಟ್ ಆ್ಯಂಡ್ ಟೇಕ್ ದಿಸ್. ಏನ್ ಮಾಡಿದ್ಯಾ ಬೇಬಿ? ಓಪನ್. ಐ ಗೆಸ್ ದಿಸ್ ಇಸ್ ಶೂಸ್. ನೋ, ಯಾವ ಶೂಸು? ಯಾವ ಶೂಸ್ ಅನ್ಸುತ್ತೆ? ನೈಕಿ ಆರ್ ಪ್ಯೂಮಾ. ಶೂಸ್ ಅಂದ್ರೆ ಅಷ್ಟೇ ಅಲ್ಲ ಬ್ರ್ಯಾಂಡ್, ಆಡಿಡಾಸ್. ನಿನಗೆ ಗೊತ್ತು ನಂಗೆ ನೈಕಿ ಕರೆಕ್ಟಾಗಿ ಗೆಸ್ ಮಾಡ್ತಾ ಇದೀನಿ. ಫಸ್ಟ್ ಓಪನ್ ಮಾಡು. ದಿಸ್ ಶುಡ್ ಬಿ ಇದರ್ ಇವತ್ತೇ ತೆಗಿತ್ಯಾ? ತೆಗಿತಾ ಇದೀನಿ. ಇದು ಫಾರ್ಮಲ್ಸಾ? He's taking forever. ಏನು ಈ ಥರ ಪ್ಯಾಕ್ ಮಾಡ್ಬಿಟ್ಟವ್ರೆ? ಸೊ ಇನ್ ಕೇಸ್ ಅದು ಶೂಸ್ ಇಲ್ಲ ಅಂದರೆ, ಒಂದು ನಿಮಿಷ, ಶೂಸ್ ಇಲ್ಲ ಅಂದರೆ ಏನಿರುತ್ತೆ? ಶೂಸ್ ಇಲ್ಲ ಅಂದ್ರೆ ಬಟ್ಟೆ ಇರ್ಬೋದು. ಇನ್ ಕೇಸ್ ಶೂಸೇ ಇದ್ರೆ ಇನ್ ರಿಟರ್ನ್ ನನಗೇನು ಸಿಗುತ್ತೆ? ಓಕೆ, I'll buy you anything what you like. Let's see. I need daipuri. Ayyo, so cute you are, dude. Open. Oh, this is Pakka shoes. Puma na? What do you? No, Nike. Don't tell me it's Jordan. Oh, so sweet of you, baby. It's good. But no, please return this. Please return this. ಓಕೆ, ಹಾಕು ಇದನ್ನ. 15K. There is no return. It's only replacement for the size. No. ಸೈಜ್ ಇದಾದ್ರೆ ಮಾತ್ರ ರಿಟರ್ನ್, ರಿಪ್ಲೇಸ್ಮೆಂಟ್ ಅಷ್ಟೇ. ಆಂಟಿ 15,000 ಖರ್ಚು ಮಾಡಿ ನಂಗೆ ಶೂಸ್ ಕೊಡ್ಸಿದ್ದಾರೆ. Wow, it's so nice. You liked it? I liked it, but it's too costly, I feel. ಸರಿ. ಹಾಯ್ ಹೇಳಿ ಮಮ್ಮಿ, ನೋಡಿ ಅವ್ರು ಹೇಳ್ತಾರೆ. ನಾನು ಯಾರು ಸ್ಮೈಲ್ ಪಪ್ಪ. ಯಾವ ಥರ ತಗೋಬೇಕು, ಯಾವ ಥರ ತಗೋಬಾರ್ದು? ಆಬ್ವಿಯಸ್ಲಿ ಬೇರೆ ಏನೋ ತೋರಿಸ್ದೆ ನನಗೆ.
ಥರ ತೊಗೊಳಕ್ಕೆ ಹೋಗ್ತಾ ಇದ್ದ ಅವನು. ನಾನು ಸ್ಟಾಪ್ ಮಾಡಿ ಇಲ್ಲ ಈ ಥರ ಹಾಕೋಬೇಕು ಅಂತ ಎಜುಕೇಟೆಡ್. ಇಷ್ಟೊತ್ತವರೆಗೂ ಕಿಚನಲ್ಲಿ ಇಬ್ಬರು ಒಳ್ಳೆ ಅಂದ್ಕೊಂಡು ನಿಂತಿದ್ರು, ಫುಲ್ ಮಾತಾಡಿಕೊಂಡು ಅದು ಇದು ಅಂತ. ನಾನು ಸಡನ್ನಾಗಿ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಇಮ್ಮಿಡಿಯೇಟಾಗಿ ದೂರ ಹೋಗ್ಬಿಟ್ರು. ಇವ್ರು ಹಾಕ್ತಾರಂತೆ, ಇವ್ರು ತಿರುಗಿಸ್ತಾರಂತೆ. ಹೆಸರುಬೇಳೆ ಕೇಸರಿ ಬಾತ್, ಹೆಸರುಬೇಳೆ ಉಪ್ಪಿಟ್ಟು ರವೆ ಕೇಸರಿ ಬಾತ್. ಇವ್ರು ಹೀಗೆ ಇರಲಪ್ಪ, ಇವ್ರಿಗೆ ಯಾವ ದೃಷ್ಟಿನೂ ಆಗಬಾರ್ದು. ಇವರಿಬ್ಬರು ಆ್ಯಕ್ಚುಲಿ ಒಳ್ಳೆ ಬೆಸ್ಟ್ ಫ್ರೆಂಡ್ಸ್ ಥರ, ಫುಲ್ ಕ್ಲೋಸ್ ಆಗಿರ್ತಾರೆ, ಮಾತಾಡ್ತಿರ್ತಾರೆ, ಮಾತಾಡ್ತಾನೇ ಇರ್ತಾರೆ, ಕಿಚನಲ್ಲೇ ಇರ್ತಾರೆ ಯಾವಾಗ್ಲೂ. Two queens are ready to scoot. ಒಂದು ರೋಡು ಆ್ಯಕ್ಚುಲಿ ನಂದು 10 ಪೇರೆಂಟ್ಸ್ನೆಲ್ಲ ಒರಾನ್ ಮಾಲ್ ಕರ್ಕೊಂಡು ಬಂದ್ರಿ. ಸ್ವಲ್ಪ ಹೊತ್ತು ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಒಂದು ಐಸ್ ಕ್ರೀಮ್ ಅದು ಇದು ಸ್ವಲ್ಪ ತಿಂದು ಅಲ್ಲಿಂದ ವಾಪಸ್ ಹೊರಟ್ವಿ. ಲೈಕ್ ಐ ಸೆಡ್, ನಾವು ಅಲ್ಲಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಐಸ್ ಕ್ರೀಮ್ ತಿಂದ್ವಿ ಆ್ಯಂಡ್ ವಾಪಸ್ ಮನೆಗೆ ಹೊರಟ್ವಿ. ಆ್ಯಂಡ್ ದ್ಯಾಟ್ಸ್ ದ್ಯಾಟ್. Thank you so much for watching this video. If you guys really like this video, please do like, share and subscribe. Bye bye. See you guys in our next vlog.